ಏರ್ ಇಂಡಿಯಾ ವಿಮಾನ ದುರಂತ. ಇದು 300 ಮಂದಿ ಪ್ರಯಾಣಿಸಬಹುದಾದಂಥ ವಿಮಾನ. ಬೋಯಿಂಗ್ ಅತ್ಯಂತ ಪ್ರಮುಖ ವಿಮಾನ ತಯಾರಿಕಾ ಸಂಸ್ಥೆ, ಅಮೆರಿಕ ಮೂಲದ ಸಂಸ್ಥೆ. ಅದು ಕಂಪನಿ ಸಿಬ್ಬಂದಿ ಸೇರಿ ಫುಲ್ ಟ್ಯಾಂಕ್ ಇಂಧನ ಇದ್ದಂಥ ವಿಮಾನ. ಸಾವಿನ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಬಂದಿಲ್ಲ. ಬಟ್ ಬದುಕುಳಿದಿರುವಂತಹ ಸಾಧ್ಯತೆ ಕಡಿಮೆ. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದರಲ್ಲಿ ಇದ್ರು ಎನ್ನುವಂಥದ್ದು. ಬೋಯಿಂಗ್ ಸಂಸ್ಥೆಯ ಡ್ರೀಮ್ ಲೈನರ್ ಸಿರೀಸ್ ಏನಿದೆ, ಆ ಡ್ರೀಮ್ ಲೈನರ್ ಸಿರೀಸ್ನ ವಿಮಾನ ಇದು. ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ. ಎಲ್ಲಿಂದ ಯಾವ್ಯಾವ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಅಹಮದಾಬಾದ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ತುರ್ತು ಭೇಟಿ. ಈ ದುರಂತದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆಯ ಮೇರೆಗೆ ಈಗ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹೋಗಬೇಕು ನೀವು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಆ ಹಿನ್ನೆಲೆಯಲ್ಲಿ ಇದು ಎರಡು ಫುಟೇಜ್ ಈ ದೇಶವನ್ನು ಅತ್ಯಂತ ಆಘಾತಕ್ಕೆ ಈಡು ಮಾಡಿರುವಂತಹ ಫುಟೇಜ್ ಇದು. 15 ವರ್ಷಗಳ ಬಳಿಕ ದೇಶದಲ್ಲಿ ನಡೆದಂತಹ ನಾಗರಿಕ ವಿಮಾನ ದುರಂತ, ಅತ್ಯಂತ ದೊಡ್ಡ ನಾಗರಿಕ ವಿಮಾನ ದುರಂತ ಇದು. ಅತ್ಯಂತ ದೊಡ್ಡ ನಾಗರಿಕ ವಿಮಾನ ದುರಂತ. 2010 ಮೇನಲ್ಲಿ ಮಂಗಳೂರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಸೇರಿದಂಥ ವಿಮಾನ ಅದು ಪತನ ಆಗಿತ್ತು. ಅದರಲ್ಲಿ 158 ಮಂದಿ ಇದ್ದರು. 158 ಮಂದಿ ಅಂದರೆ ಸಿಬ್ಬಂದಿ ಒಳಗೊಂಡು ಒಟ್ಟು 6 ಮಂದಿ ಸಿಬ್ಬಂದಿ ಮತ್ತು 152 ಮಂದಿ ಪ್ರಯಾಣಿಕರು ಸೇರಿ. ಅದಾದ ಬಳಿಕ ನಮ್ಮ ದೇಶದಲ್ಲಿ 15 ವರ್ಷಗಳಲ್ಲಿ ನಡೆದಂಥ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.